ಯಾದಗಿರಿಯಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರನ್ನ ತರುವುದಕ್ಕೆ ಪಕ್ಕದ ಹಳ್ಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಊರಿನ ಪಕ್ಕದಲ್ಲೇ ಕೃಷ್ಣಾ ನದಿ ಇದ್ರೂ ಕೂಡ ಕುಡಿಯುವ ನೀರಿಗೆ ಬರ ಬಂದಿದೆ. ಯಾದಗಿರಿಯಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗ್ತಾ ಇದೆ. ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಒ ಪ್ಲಾಂಟ್ ನಿರ್ವಹಣೆ ಇಲ್ಲದೆ ಕುಡಿಯುವ ನೀರಿಗೆ ಗೋಳಾಡ್ತಾ ಇದ್ದಾರೆ ಗ್ರಾಮಸ್ಥರು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗ್ರಾಮದ ಜನರಿಗೆ ನೀರು ಸಿಗ್ತಾ ಇಲ್ಲ. ನಿತ್ಯ ಹಯ್ಯಾಳ ಬಿ ಗೊಂದಿನೂರು ಗ್ರಾಮಕ್ಕೆ ಹೋಗಿ ನೀರನ್ನ ತರುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬೇಸಿಗೆಗಾಲ ಆರಂಭ ಆಗಿದೆ. ಕುಡಿಯುವ ನೀರಿಗೆ ತೊಂದರೆಗಳಾಗ್ತಾ ಇದೆ. ಬೇರೆ ಬೇರೆ ಊರಿಗೆ ಹೋಗಿ ನಾವು ಕುಡಿಯೋ ನೀರನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ ಏನ್ ಕೇಳ್ತೀವಿ ಹೇಳಿ? ಕುಡಿಯೋ ನೀರು ಕೇಳ್ತೀವಿ, ಓಡಾಡುವಂತಹ ರಸ್ತೆಗಳನ್ನ ಕೇಳ್ತೀವಿ. ಮೂಲಭೂತ ಸೌಕರ್ಯವನ್ನೇ ನೀವು ಒದಗಿಸಲಿಲ್ಲ ಅಂತಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಆಗಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಐಕೂರು ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಮ್ಗೊಂದು ಅರ್ಧ ಕಿಲೋಮೀಟರ್ನೇ ಆಗ್ತದೆ. ಕೃಷ್ಣಾ ನದಿ ಏನು ಭಾಳ ದೂರ ಇಲ್ಲ. ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಇಟ್ಕೊಂಡು ಕುಡಿಯುವ ನೀರಿಂದು ಮತ್ತು ದಿನಬಳಕೆ ನೀರಿನ ಕೂಡ ಸಮಸ್ಯೆ ಆಗ್ತಾ ಇದೆ. ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ಸುಮಾರು 2.5 ಕೋಟಿ ಮ್ಯಾಗಿನ ಜೆ ವರ್ಕ್ ಮಾಡ್ಯಾರ. ಅದು ಇನ್ನೂ ಹಂಗೆ ಬಿದ್ದದ. ಅದು ಯಾವುದು ಇನ್ಕಂಪ್ಲೀಟ್ ಅದ. ಮತ್ತು ಮೊದಲ ನಮ್ಮಲ್ಲಿ ಫಿಲ್ಟರ್ ನೀರಿಂದು ಆರೋ ಪ್ಲಾಂಟ್ ಇತ್ತು. ಅದು ಕಿತ್ತು ಹೋಗ್ಯದ. ಒಂದು ವರ್ಷ ಮ್ಯಾಗ ಆಗೋಯ್ತು. ಅದನ್ನ ಯಾರು ರಿಪೇರ್ ಮಾಡಕ್ ತಯಾರಿಲ್ಲ. ಪಂಚಾಯತ್ ಅವ್ರಿಗೆ ಹೇಳಿದೀವಿ, RWS ದವ್ರಿಗೆ ಹೇಳಿದೀವಿ, ಎಲ್ಲರಿಗೂ ಹೇಳಿ ಮುಗಿದು ಹೋಗ್ಯದ. ಅದನ್ನ ಗಮನ ಹರಿಸವಲ್ರು, ಅದನ್ನ ತಯಾರು ಮಾಡವಲ್ರು. ಈಗ ಹೆಂಗಾಗ್ಯದಪ್ಪ ಅಂದ್ರೆ ನಮ್ಗೆ ಶುದ್ಧ ಕುಡಿಯೋ ನೀರು ಕುಡಿಬೇಕಂತಂದ್ರೆ ಈ ಕಡೆ ಒಂದು 4 ಕಿಲೋಮೀಟರ್ ಅಯ್ಯಳಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಈ ಕಡೆ ಒಂದು 4 ಕಿಲೋಮೀಟರ್ ಗೊಂದೂರು ಕ್ರಾಸಿಗೆ ಹೋಗಿ ತರಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ. ಬ್ಯಾಸಿಗೆ ಸಂದರ್ಭದಲ್ಲಿ ಪರಿಶುದ್ಧವಾದ ನೀರು ಕುಡಿಯೋಕೆ ಇರಲಿ, ಸುಡಗಾಡ ನೀರು ಸಿಗ್ತಾವ ನಮಗೆ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ನಾವು ಈಗಾಗಲೇ ನಾವು ನಿನ್ನೆನೂ ಕೂಡ ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯರಾಗಿರ್ಬೋದು, ಜಿಲ್ಲಾ ಪಂಚಾಯತಿಯರಾಗಿರ್ಬೋದು ಮತ್ತು RWS ದವರಾಗಿರ್ಬೋದು, ಆಮೇಲೆ ಈ ಫಿಲ್ಟರ್ ನೀರು ಸಂಬಂಧಪಟ್ಟವರು